ರಾಂಗ್ ಟರ್ನ್, ಒಂದು ತಪ್ಪು ಹೆಜ್ಜೆಯ ಅಪರಾಧ ಲೋಕ. ನಿಜ, ಒಂದು ತಪ್ಪು ಹೆಜ್ಜೆಯ ಅಪರಾಧ ಲೋಕ. ಸುಳಿವೆ ಇಲ್ಲದ ಕೊಲೆ ಪ್ರಕರಣ ಭೇದಿಸಿದ ಗಂಗಮ್ಮನಗುಡಿ ಪೊಲೀಸರು. ರಾಜಧಾನಿಯ ಗಂಗಮ್ಮನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಆ ಒಂದು ಭೀಕರ ಕೊಲೆ ಪ್ರಕರಣ ಬೆಂಗಳೂರು ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಯಾವುದೇ ಸುಳಿವೇ ಸಿಗದ ಪ್ರಕರಣಕ್ಕೆ ತಿಂಗಳ ನಂತರ ಕ್ಲೂ ಸಿಕ್ಕಿದ್ದು ಪೊಲೀಸರ ತೀವ್ರ ಕಾರ್ಯಾಚರಣೆಯ ನಂತರ ಆರೋಪಿಗಳು ಈಗ ಕಂಬಿ ಎಣಿಸುತ್ತಿದ್ದಾರೆ. ಕೇಸ್ ಏನಪ್ಪಾ ಅಂದ್ರೆ, ಸುಮಾರು 1 ತಿಂಗಳ ಹಿಂದೆ ಗಂಗಮ್ಮನಗುಡಿಯ ವ್ಯಾಪ್ತಿಯ ನಿರ್ಜನ ಪ್ರದೇಶದ ಲೇಔಟ್ ಒಂದರಲ್ಲಿ ಮೂಟೆ ಕಟ್ಟಿದ ಸ್ಥಿತಿಯಲ್ಲಿ ಕೊಳೆತ ಮನುಷ್ಯನ ದೇಹವೊಂದು ಪತ್ತೆಯಾಗಿತ್ತು. ದೇಹ ಸಿಗುವ ಮುನ್ನವೇ 4 ದಿನಗಳು ಕಳೆದದ್ದರಿಂದ ಶವ ಗುರುತು ಸಿಗದಷ್ಟು ವಿರೂಪಗೊಂಡಿತ್ತು. ಸತ್ತವನು ಯಾರು, ಕೊಂದವನು ಯಾರು ಎಂಬ ಯಾವ ಸುಳಿವೂ ಪೊಲೀಸರ ಬಳಿ ಇರಲಿಲ್ಲ. ಈ ಸವಾಲನ್ನ ಕೈಗೆತ್ತಿಕೊಂಡ ಇನ್ಸ್ಪೆಕ್ಟರ್ ರಘುಪ್ರಸಾದ್ ಹಾಗೂ ಅವರ ತಂಡ ಸುಮಾರು 500ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನ ಜಾಲಾಡಿದೆ. ಆದರೂ ಹಂತಕರ ಕ್ಲೂ ಮಾತ್ರ ಸಿಕ್ಕಿರಲಿಲ್ಲ. ಆದರೆ ಪೊಲೀಸರು ಮಾತ್ರ ಪಟ್ಟು ಬಿಡದೆ ತನಿಖೆ ಮುಂದುವರೆಸಿದ್ರು. ತನಿಖೆಯ ವೇಳೆ ಹಂತಕರು ಕೊಲೆ ಮಾಡುವ ಮೊದಲು ಬಾರ್ ಒಂದರಲ್ಲಿ ಎಣ್ಣೆ ಪಾರ್ಟಿ ಮಾಡಿದ್ದ ವಿಚಾರ ಬೆಳಕಿಗೆ ಬಂದಿದೆ. ಅಲ್ಲಿ ಹಂತಕರು ಕುಡಿದ ನಶೆಯಲ್ಲಿದ್ದರೂ ಬಿಲ್ ಪಾವತಿಸಲು ಫೋನ್ ಪೇ ಬಳಸಿದ್ರು. ಈ ಒಂದು ಸಣ್ಣ ಡಿಜಿಟಲ್ ವಹಿವಾಟು ಪೊಲೀಸರಿಗೆ ಕೊಲೆಗಾರರ ಅಡ್ರೆಸ್ ತಲುಪಲು ದಾರಿಯಾಯಿತು. ಆ ಫೋನ್ ಪೇ ನಂಬರ್ ಬೆನ್ನತ್ತಿದ ಪೊಲೀಸರಿಗೆ ಆರೋಪಿಗಳ ಪೂರ್ಣ ಮಾಹಿತಿ ಲಭ್ಯವಾಯಿತು. ಬಂಧಿತ ಆರೋಪಿಗಳು ಹಾಗೂ ಮೃತ ವ್ಯಕ್ತಿ ಒಂದೇ ಊರಿನಿಂದ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿದ್ರು. ಗಂಗಮ್ಮನಗುಡಿ ಬಳಿ ಒಂದೇ ರೂಮಿನಲ್ಲಿ ವಾಸವಾಗಿದ್ದ ಇವರು ಪ್ರತಿದಿನ ರಾತ್ರಿ ಎಣ್ಣೆ ಪಾರ್ಟಿ ಮಾಡ್ತಿದ್ರು. ಅಂದು ಪಾರ್ಟಿ ಮಾಡುವಾಗ ಕ್ಷುಲ್ಲಕ ವಿಷಯಕ್ಕೆ ಜಗಳ ನಡೆದಿದೆ. ಜಗಳ ವಿಕೋಪಕ್ಕೆ ಹೋದಾಗ ಸ್ನೇಹಿತರೇ ಮದ್ಯದ ಬಾಟಲಿಯಿಂದ ತಲೆಗೆ ಹೊಡೆದಿದ್ದಾರೆ. ತೀವ್ರವಾದ ಪೆಟ್ಟಿನಿಂದ ರಕ್ತಸ್ರಾವಗೊಂಡು ಆತ ಸಾವನ್ನಪ್ಪಿದ್ದಾನೆ. ನಂತರ ಗಾಬರಿಗೊಂಡ ಹಂತಕರು ಸಾಕ್ಷಿ ನಾಶಪಡಿಸಲು ಮೃತದೇಹವನ್ನ ಮೂಟೆ ಕಟ್ಟಿ ಲೇಔಟ್ನಲ್ಲಿ ಎಸೆದು ರಾತ್ರೋರಾತ್ರಿ ಊರಿಗೆ ಪರಾರಿಯಾಗಿದ್ರು. ಯಾವುದೇ ಸುಳಿವೇ ಇಲ್ಲದ ಈ ಪ್ರಕರಣವನ್ನ ಚಾಣಾಕ್ಷತನದಿಂದ ಬಯಲಿಗೆಳೆದ ಗಂಗಮ್ಮನಗುಡಿ ಪೊಲೀಸರ ಕಾರ್ಯಕ್ಕೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.